ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ಪ್ರಧಾನಿ ಮೋದಿ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸಚಿವರಿಗೆ ಹೆದರಿಕೆ ಇದೆ ಎಂದು ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದರು. ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನ್ ಭಾರತ ಕದನದಲ್ಲಿ ರಾಜಕೀಯ ಸಲ್ಲದು. ಕದನ ವಿರಾಮದಲ್ಲಿ ಕಾಂಗ್ರೆಸ್ ಸಚಿವರು ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಸಚಿವರ ವಿರುದ್ಧ ಜಿಗಜಿಣಗಿ ಕಿಡಿಕಾರಿದ್ರು. ಸಚಿವರು ಒಂದೊಂದು ಹೇಳಿಕೆ ನೀಡುತ್ತಿದ್ದಾರೆ. ಮೋದಿಗೆ ಅವಮಾನ ಮಾಡುವ ಉದ್ದೇಶ ಕಾಂಗ್ರೆಸ್ ಸಚಿವರು ಕೆಟ್ಟ ಉದ್ದೇಶ ಹೊಂದಿದ್ದಾರೆ ಎಂದು ಆರೋಪಿಸಿದ್ರು. ಇನ್ನು ಕೇಂದ್ರ ಸರ್ಕಾರದಿಂದ ಅನುದಾನ ಎಲ್ಲಾ ಇಲಾಖೆಗೆ ಬಂದಿದೆ. ಅದಕ್ಕಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಎಂದು ವಾಗ್ದಾಳಿ ನಡೆಸಿ ಮೋದಿ ವಿರುದ್ಧ ಮಾತನಾಡುವುದು ಖಂಡನೀಯ ಎಂದರು. ಇವೆಲ್ಲ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋ ವಿಚಾರ ಇತ್ತು. ಆದ್ರೆ ಮಾತಾಡದೇವು ಅನ್ನೋ ಕಾರಣಕ್ಕೆ ಅವರು ಒಂದ್ ಮಾತು ಹೇಳ್ಯಾರ, ಬಹಳ ಒಳ್ಳೇದದು. ಆದ್ರೆ ನನಗೆ ಭಯಂಕರ ವಿಚಿತ್ರ ಅನಿಸ್ತದ. ಅಲ್ಲರಿ, ವಿರೋಧ ಪಕ್ಷದ ನಾಯಕರದಾರ ದೇಶದಾಗ, ಕಾಂಗ್ರೆಸ್ ಅಧ್ಯಕ್ಷರದಾರ, ಅವ್ರು ಕೇಳಿ, ಪಾರ್ಲಿಮೆಂಟ್ ನಡೆಸ್ರಿ ಅಂತ ಹೇಳಿ ಕೇಳಿ, ಮತ್ತೊಂದು ಕೇಳಿ, ಅದನ್ನೆಲ್ಲದಕ್ಕೂ ಕೂಡ ಉತ್ತರ ಹೇಳ್ತಕ್ಕಂಥ ಸಾಮರ್ಥ್ಯ ನಮ್ಮ ನಾಯಕರಿಗೆ ಅದ. ಆದ್ರೆ ಈ ಮಂತ್ರಿಗಳಿಗೆ ಏನ್ ಬೇರೆ ಕೆಲಸ ಇಲ್ಲ, ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ಬೇಕಾಗ ರಾಜ್ಯದ ಅದನ್ನ ಮಾಡೋದು ಬಿಟ್ಟು ಏನೇನೋ ಮಾಡ್ಲಕ್ ಹೊಂಟಾರಲ್ರಿ ಇವರು ಮಂತ್ರಿಗಳು. ಒಬ್ಬ ಈಗ ಅವ ಹೇಳ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೇಳಿದ್ರು, ಆಮೇಲೆ ಈ ಯಾರು ನಮ್ಮ ಕೃಷ್ಣ ಬೈರೇಗೌಡರು ಒಂದು ಹೇಳಿದ್ರು, ರಾಮಲಿಂಗ ರೆಡ್ಡಿ ಅವರು ಒಂದು. ಏನ್ರಿ ಇದು ಹುಡುಗಟ್ಟಿಗೆ ಅಂತ ತಿಳ್ಕೊಂಡಾರ ಏನ್ ಇವ್ರು? ಅರ್ಥ ಆಗಲ್ಲ. ಏನ್ ರೋಡ್ ಬೀದಿಗೆ ಹೋಗೋರೆಲ್ಲ ಮಂತ್ರಿಗಳು ಇದನ್ನೇ ಹೇಳದ? ನೋಡ್ರಿ, ಒಟ್ಟಾರೆ ನಿಮಗೆ ಹೇಳುದ ಅಂದ್ರ ಸಂಪೂರ್ಣ ಇವ್ರಿಗೆ ಹೆದರಿಕೆ ಅದ. ಹೆದರಿಕೆ ನರೇಂದ್ರ ಮೋದಿ ಅವರ ಬಗ್ಗೆ ಬಹಳ ಹೆದರಿಕೆ ಅದ. ಏನಾದ್ರು ಮಾಡಿ ನರೇಂದ್ರ ಮೋದಿ ಅವ್ರನ್ನ ಒಂದ್ ಸ್ವಲ್ಪ ಕೆಳಗಿಳಿಸೋಣ ಅಥವಾ ಅವ್ರಿಗೆ ಅವಮಾನ ಮಾಡೋಣ ಅನ್ನತಕ್ಕಂತ ಕೆಟ್ಟ ಉದ್ದೇಶದಿಂದ ಇವೆಲ್ಲವನ್ನೂ ಮಾಡ್ತಾರ ಅಂತ ಹೇಳಿ ನಮಗ ಅನಿಸ್ಲಾಗತ್ತ. ಅದಕ್ಕೆ ನೋಡ್ರಿ, ಇವ್ರು ಇದೆಲ್ಲ ಮಾಡೋದು ಅಷ್ಟೊಂದು ಸರಿ ಅಲ್ಲ, ಇದು ಮಾಡಬಾರದು ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ, ಹೌದು ನಿಮ್ಗೆ ಕೇಳುವ ಅಧಿಕಾರ ಅದ, ಕೇಳ್ರಿ. ಯಾರು ಕೇಳ್ಬೇಕು ಅವ್ರು? ಹೌದು, ಪಾರ್ಲಿಮೆಂಟ್ ಕರಿಬೇಕು, ನಾವು ಇರ್ತೇವೆ, ಹೇಳ್ರಿ. ಅಲ್ಲಿ ನಿಮ್ ವಿರೋಧ ಪಕ್ಷದ ನಾಯಕರು ಹೇಳಿ, ಇಲ್ಲ ಅಂತಂದ್ರೆ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿ. ಅದು ಹೋಗ್ಬಿಟ್ಟು ಇಲ್ಲೆಲ್ಲ ಅಲ್ಲಿ ರೋಡ್ನಾಗ ಅಡ್ಡಾಡೋರು, ಬಿಜಾಪುರ ಸಂಧ್ಯಾಗ ಅಡ್ಡಾಡೋರು ಕೇಳೋದು ಇದು ಉಚಿತ ಏನು? ದಯವಿಟ್ಟು ನೀವೇ ಹೇಳ್ರಿ ಅಂತಕ್ಕಂಥ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಹೇಳಿ. ರಾಜ್ಯದಲ್ಲಂತೂ ನೀವು ನೋಡಿದೀನಿ ಎಂತೆಂಥ ಪರಿಸ್ಥಿತಿ. ಆದ್ರೆ ಒಂದು ಮಾತು ಇವತ್ತು ನಾ ಹೇಳಲಿಕ್ಕೆ ಬಯಸ್ತೀನಿ, ಎಲ್ಲಾನು ಇಡೀ ಎಲ್ಲಾ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಹಣ ಅದೆಲ್ಲಾನು ಬಂದದ. ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರ. 2-3 ವರ್ಷ ಆಯ್ತು, 2 ವರ್ಷ ಆಯ್ತು. ರಾಜ್ಯ ಸರ್ಕಾರದ ಪಾಲಿಗೆ ಏನ್ ಬರ್ತದ ಇವತ್ತಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ಲಕ್ ಆಗಿಲ್ಲ. ಅವರೆಲ್ಲ ಅಳ್ತಾರ, ಇಂಥದ್ದು ಮಾಡ್ರಿ, ಒಳ್ಳೆ ಕೆಲಸ, ನಿಮ್ಗೆ ಬ್ಯಾಡ ಅಂದಾರ ಹೇಳ್ರಿ ನೋಡೋಣ. ಆದ್ರೆ ಹೋಗೋಗಿ ಸುಮ್ಮನೆ ಅದು ವಿದ್ದ ಚೆನ್ನಾಗಿ ನಡೆದದ, ಮೋದಿ ಅವ್ರಿಗೆ ಮಕ್ಕಕ್ಕೆ ಒಂದಿಟ್ಟು ಮಸಿ ಬಳೆಯನ್ನು ಮಾಡಿದ್ರೆ ಅದು ಯಾವ ಕಾರಣಕ್ಕೂ ಅದು ನೀಗದು ಅಂತಕ್ಕಂಥ ಮಾತವನ್ನ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಮಾಡೋ ಕೆಲಸ ಮಾಡಿ. ಈಗ ಒಂದು ಉದಾಹರಣೆಗೆ ಹೇಳೋದಾದ್ರೆ, ಈಗ ನೋಡ್ರಿ, ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತು, ಪ್ರತಿಯೊಂದು ಹಳ್ಳಿ ಮನೆಗೆ ನೀರು ಕೊಡ್ಬೇಕು ಅಂತ ಹೇಳಿ ದೇಶದಾಗ ನಿರ್ಣಯ ಮಾಡ್ತು. ಅದ್ರ ಪ್ರಕಾರ ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರಕ್ಕೆ ಬಂತು. ಆದ್ರೆ ರಾಜ್ಯ ಸರ್ಕಾರ ಹಣವನ್ನು ಕೊಟ್ಟಿರಿ, ಕೇಂದ್ರ ಸರ್ಕಾರ ಹಣ ಕೊಟ್ಟಿರಿ, ರಾಜ್ಯ ಸರ್ಕಾರದ ಹಣ ಕಾಂಟ್ರಾಕ್ಟರ್ ಕೊಡ್ತಾ ಇಲ್ಲ. ನಮಗ್ ಕೇಳ್ತಾರ, ನೋಡಪ್ಪ ನಮ್ಮ ಪಾಲಿನ ನಾವು ಕೊಟ್ಟಿದ್ದೇವಪ್ಪ, ರಾಜ್ಯ ಸರ್ಕಾರ ಕೇಳಿ ರಾಜ್ಯ ಸರ್ಕಾರ ಹಣ ಕೊಟ್ಟಿಲ್ಲ ಅಂತಕ್ಕಂಥ ಮಾತ ನಾವ್ ಹೇಳ್ತೇವೆ. ಇದನ್ನೆಲ್ಲ ಮಾಡೋದು ಬಿಟ್ಟು ಹೋಗ್ಬಿಟ್ಟು ಆ ಮೋದಿ ಅವ್ರು ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಹೇಳೋದು ಇದು ಉಚಿತ ಅಲ್ಲ ಅನ್ನತಕ್ಕಂಥ ಮಾತವನ್ನ ನಾನು ಕೂಡ ಖಂಡಿಸ್ತೀನಿ. ಇದು ಈ ರೀತಿ ಮಾಡೋದಲ್ಲ. ನೀವು ಮಾಡೋದಿದ್ರೆ ಸರಿಯಾದ ಜಾಗದಾಗ ಮಾಡು, ಪಾರ್ಲಿಮೆಂಟ್ನಾಗ ಕೇಳು, ಉತ್ತರ ಯಾರು ಹೇಳ್ಬೇಕು ಅದನ್ನ ಹೇಳ್ತಾರೆ. ಅದನ್ನ ಬಿಟ್ಟು ರೋಡ್ನಾಗ ಸಂಧ್ಯಾಗ ಐದು ಈ ಮಂತ್ರಿಗಳೆಲ್ಲ ಟೂರ್, ಏನೇನೋ ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಮಣ್ಣಿಲ್ಲ, ಒಂದು ಕಲ್ಲು ಹಾಕೋದಿಲ್ಲ, ಏನೂ ಇಲ್ಲ. ಹೋಗ್ಬಿಟ್ಟು ಈಗ ಯುದ್ಧ ನಡೆದದ ಅನ್ನತಕ್ಕಂಥ ಕಾರಣಕ್ಕಾಗಿ ಈ ಮೋದಿ ಅವ್ರ ಮೇಲೆ ಏನಾದ್ರು ಗೂಬೆ ಕುದುರಿಸೋಕ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಶೇಷವಾಗಿ ಏನು ಪಹಲ್ಗಾಂವ್ ದಾಳಿ, ಅಮಾಯಕರ ಹತ್ಯೆ, ಇದಾದ ನಂತರ ಏನು ಡೆವಲಪ್ಮೆಂಟ್ಗಳಾಯ್ತು. ಅದರ ಆಧಾರದ ಮೇಲೆ ಭಾರತ ಪಾಕಿಸ್ತಾನ ಮಧ್ಯದಲ್ಲಿ ಯುದ್ಧ ಆರಂಭ ಅನ್ನುವಂತ ಸ್ಥಿತಿ ನಿರ್ಮಾಣ ಆಯ್ತು. ಇದೆಲ್ಲದರ ಮಧ್ಯದಲ್ಲಿ ಇವತ್ತು ಈ ದೇಶದಲ್ಲಿ ಒಂದು ಜವಾಬ್ದಾರಿಯುತವಾಗಿರುವಂತ ವಿರೋಧ ಪಕ್ಷ ಕಾಂಗ್ರೆಸ್ಸಿನ ನಾಯಕರ ಹೇಳಿಕೆಗಳು,
ಇದೆಲ್ಲ ಒಂದು ರೀತಿಯ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಇವತ್ತು ಸಹಕಾರಿಯಾಗಿದೆ. ನೋಡ್ರಿ, ಯಾವಾಗ ಪಹಲ್ಗಾಮ್ನಲ್ಲಿ ದಾಳಿ ಆಯ್ತು, ತಕ್ಷಣ ಭಾರತ ಸರ್ಕಾರ ಅದರ ಬಗ್ಗೆ ಬಹಳ ದೊಡ್ಡ ಪ್ರತಿರೋಧವನ್ನ ತೋರಿ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು, ವಿಶ್ವಸಂಸ್ಥೆಯನ್ನು ಸೇರಿದಂತೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ವಿಶ್ವಾಸ ತೆಗೆದುಕೊಂಡು ನೇರವಾಗಿ 9 ಭಯೋತ್ಪಾದನಾ ಕೇಂದ್ರಗಳ ಮೇಲೆ ದಾಳಿ ಮಾಡ್ತು ಭಾರತ. ಆ ದಾಳಿ ಮಾಡುವ ಮೊದಲು ಮಧ್ಯಾಹ್ನದೊಳಗ ನೀವೆಲ್ಲರ ಗಮನಕ್ಕದ ಮಾಧ್ಯಮದವರೇ ನೀವು ತೋರಿಸಿದ್ರಿ, ಯಾವತ್ತು 9 ಉಗ್ರಗಾಮಿ ತಾಣಗಳ ಮೇಲೆ ದಾಳಿ ಮಾಡ್ತು ಭಾರತ. ವಿರೋಧ ಪಕ್ಷದ ನಾಯಕರಾಗಿರುವಂತ, ಕೇಂದ್ರದ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರುವಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಜೊತೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ನಾವೆಲ್ಲ ಒಂದಾಗಿ ಒಂದು ಅಭಿಪ್ರಾಯವನ್ನು ಮೂಡಿಸಿಕೊಂಡು ಜಗತ್ತಿನ ಎಲ್ಲ ರಾಷ್ಟ್ರಗಳ ಬಳಿಯೂ ನಮ್ಮ ಭಾರತದ ಸ್ಟ್ಯಾಂಡ್ ಬಗ್ಗೆ ಒಂದು ಕ್ಲಾರಿಟಿ, ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಸರ್ವಪಕ್ಷಗಳ ಸಭೆ, ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡಂತೆ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಬಹಳ ದೊಡ್ಡ ಕ್ರಮ ತೆಗೆದುಕೊಂಡು ಆಕ್ರಮಣ ಮಾಡಿ ಭಯೋತ್ಪಾದನಾ ಲಾಂಚ್ ಪ್ಯಾಡ್ 9 ಹೊಡೆದು ಹಾಕುವ, 9 ಲಾಂಚ್ ಪ್ಯಾಡ್ಗಳನ್ನು ನ್ಯೂಟ್ರಲೈಸ್ ಮಾಡುವ, ನಿಷ್ಕ್ರಿಯಗೊಳಿಸುವ ಕೆಲಸ ಮಾಡಿತು. ಅದರ ಪರಿಣಾಮವಾಗಿ ಪಾಕಿಸ್ತಾನದ ಮಿಲಿಟರಿ ನಾವು ಭಯೋತ್ಪಾದನೆ ನಿವಾರಿಸುವ ಹೋರಾಟದ ಉದ್ದೇಶದಿಂದ ಆಪರೇಷನ್ ಸಿಂಧೂರ್ ಭಾರತ ಆರಂಭ ಮಾಡಿದೆ. ನಮ್ ಗುರಿ ಯಾವ್ದಿತ್ತು? ನಮ್ ಗುರಿ ಅಮಾಯಕರನ್ನ ಹತ್ಯೆ ಮಾಡಬೇಕು ಭಾರತ ದೇಶದಲ್ಲಿ ಬಂದು, ಆ ಮೂಲಕ ಕಾಶ್ಮೀರದಲ್ಲಿ ಸಹಜ ಸ್ಥಿತಿ ಮಾಡೋದನ್ನ ಹಾಳು ಮಾಡ್ಬೇಕು ಅನ್ನುವಂತ ದುರುದ್ದೇಶದೊಂದಿಗೆ, ಇವನ್ ಇಲ್ಲಿ ಮತೀಯ ಗಲಭೆಗಳನ್ನು ಸೃಷ್ಟಿಸುವ ದುರುದ್ದೇಶದೊಂದಿಗೆ ಏನು ಅಮಾಯಕರ ಹತ್ಯೆ ಮಾಡಿದ್ರು ಭಾರತ ದೇಶದೊಳಗೆ ಇದು ಆಗ್ಬೇಕು ಅನ್ನುವಂಥದ್ದು, ಅದನ್ನೆಲ್ಲಾ ಗಮನಿಸಿಕೊಂಡು ನಾವು ಉಗ್ರಗಾಮಿಗಳ ಇದ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಸರ್ ಮಧ್ಯದಲ್ಲಿ ಬಂದಿದ್ದು ಪಾಕಿಸ್ತಾನ ಆರ್ಮಿ, ಪಾಕಿಸ್ತಾನದ ಸೇನೆ, ಪಾಕಿಸ್ತಾನದ ಡ್ರೋನ್ಗಳ ಮೂಲಕ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಆಪರೇಷನ್ ಸಿಂಧೂರ್ ಅನ್ನೋದು ಭಯೋತ್ಪಾದನೆ ವಿರುದ್ಧದ ಬಹಳ ದೊಡ್ಡ ಯುದ್ಧ ಅನ್ನುವಂಥದ್ದು ಭಾರತ ಯಾವತ್ತಿದ್ದು ಸ್ಪಷ್ಟತೆಯನ್ನು ಹೊಂದಿತ್ತು. ಸರ್ವ ಪಕ್ಷಗಳ ಸಭೆಯಲ್ಲೂ ಅದರ ಬಗ್ಗೆ ಸ್ಪಷ್ಟತೆ ಇತ್ತು. ಆದ್ರೆ ಯಾವಾಗ ಪಾಕಿಸ್ತಾನದ ಆರ್ಮಿ ಇದಕ್ಕೆ ಮಧ್ಯದಲ್ಲಿ ಬಂತು ಭಯೋತ್ಪಾದನೆ ವಿರುದ್ಧ ಹೋರಾಟದೊಳಗ, ಆಗ ಬಹಳ ಸ್ಪಷ್ಟವಾಗಿ ಅದನ್ನೂ ಕೂಡ ನ್ಯೂಟ್ರಲೈಸ್ ಮಾಡುವ, ಅದನ್ನು ಕೂಡ ಎದುರಿಸುವ ಯುದ್ಧ ಅನಿವಾರ್ಯ ಆಯ್ತು, ಯುದ್ಧ ಆರಂಭ ಆಯ್ತು. ಬಹಳ ಸ್ಪಷ್ಟವಾಗಿ ಕೇಂದ್ರದ ಸರ್ಕಾರ, ವಿಶೇಷವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರು ಕಾಲ ಕಾಲಕ್ಕೆ ನಮ್ಮ ಮಿಲಿಟರಿಯ ಸ್ಪೋಕ್ಸ್ ಪರ್ಸನ್ ಏನೇನ್ ಆಗ್ತಿದೆ ಅನ್ನುವಂಥದ್ದು ಹೇಳುತ್ತಿರೋದು ಅದೆಲ್ಲ ಅಧಿಕೃತವಾಗಿರುವಂತದ್ದು. ದುರ್ದೈವೇನಂದ್ರ ನನ್ನ ಹತ್ರ ಸಾಕಷ್ಟು ಕಾಂಗ್ರೆಸ್ಸಿಗರು ಮಾಡ್ತಿರೋ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಇದೆ. ಆದ್ರೆ ನಿಮ್ಮೆಲ್ಲರ ಮೂಲಕ ನಾ ಕಾಂಗ್ರೆಸ್ಗೆ ಒಂದು ಮಾತನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಈ ಎಲ್ಲಾ ಸಂಗತಿಗಳನ್ನ ಚರ್ಚೆ ಮಾಡುವ ಸಮಯವಾ ಅಂತ ಅವ್ರಿಗೆ ಏನೇನ್ ಪ್ರಶ್ನೆ ಕೇಳಬೇಕಂತದ ನನಗೇನು ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ. ನೀವು ಪ್ರಶ್ನೆ ಕೇಳಿ, ಉತ್ತರ ಕೊಡುವಂತ ಸಮರ್ಥ ನಾಯಕರು ಈ ದೇಶದ ಪ್ರಧಾನಮಂತ್ರಿಗಳು ನಮ್ಮಲ್ಲಿದ್ದಾರೆ. ನರೇಂದ್ರ ಮೋದಿ ಅವರು ಉತ್ತರ ಕೊಟ್ಟೆ ಕೊಡ್ತಾರೆ. ಆದ್ರೆ ಎಲ್ಲಿ ಕೇಳಬೇಕು, ಯಾರು ಕೇಳಬೇಕು ಅನ್ನೋದು ಬಹಳ ಸೂಕ್ಷ್ಮವಾದಂತ ವಿಷಯ. ಈ ರಾಜ್ಯದ ಮಂತ್ರಿಗಳು ನೋಡ್ರ, ಪ್ರಿಯಾಂಕಾ ಖರ್ಗೆ ಅವರು, ಈ ಕೃಷ್ಣ ಬೈರೇಗೌಡರು, ಇವ್ರಿಗೆಲ್ಲ ಏನಾಗ್ಯದ ಗೊತ್ತಿಲ್ಲ. ರಾಮ್ಲಿಂಗ್ ರೆಡ್ಡಿ ಅವರು ನೋಡ್ರಿ, ನಿಮ್ಮ ಕೇಂದ್ರದೊಳಗ ಲೋಕಸಭೆ ಒಳಗ ನಿಮ್ ನಾಯಕರದಾರ, ನಿಮ್ ರಾಷ್ಟ್ರೀಯ ಅಧ್ಯಕ್ಷರದಾರ, ಅವರು ಕೇಂದ್ರ ಸರ್ಕಾರ ಜೊತೆಗೆ ಪರಸ್ಪರ ಚರ್ಚೆಗಳಲ್ಲಿದ್ದಾರೆ. ನೀವು ಬೀದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಯುದ್ಧದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡುವ ಮೂಲಕ ರಾಜಕಾರಣಕ್ಕೆ ಅದನ್ನು ಎಳೆಯುವಂತ ಪ್ರಯತ್ನ ಏನ್ ಮಾಡ್ತಿದ್ರಿ? ಇದು ಅಕ್ಷಮ್ಯ ಅನ್ನುವಂತ ಮಾತನ್ನು ಬಹಳ ಸ್ಪಷ್ಟ ಹೇಳ್ತೀವಿ. ಯುದ್ಧದ ಕುರಿತು, ರಾಷ್ಟ್ರೀಯ ಭದ್ರತೆ ಕುರಿತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಳ್ಬೇಕಾಗಿರುವ ನಿಲುವನ್ನು ಕುರಿತು ಅದೇನ್ ಬಾಡಿ ಲ್ಯಾಂಗ್ವೇಜ್ ಆ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡೋದು ಮಾಡ್ಬೇಕಾದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್, ಬಳಸು ಶಬ್ದ ಸರ್ ಸಮಾಜ ಗಮನಿಸ್ಲಾಕತ್ತದ. ನೀವ್ ಯಾರ ಬಗ್ಗೆ ಮಾತಾಡಕತ್ತೀರಿ, ಏನ್ ಮಾತಾಡಕತ್ತೀರಿ, ನಿಮ್ ಸ್ತರ ಏನು, ಯಾವ ಸ್ತರದ ವಿಷಯ ಮಾತಾಡಕತ್ತೀರಿ? ಸ್ವತಃ ನಿಮ್ ತಂದೆ ರಾಷ್ಟ್ರೀಯ ಅಧ್ಯಕ್ಷರಾದ ಕಾಂಗ್ರೆಸ್ ಇಂದ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರದಾರ. ಇವತ್ತು ರಾಹುಲ್ ಗಾಂಧಿ ಅವರು ಲೋಕಸಭೆ ವಿರೋಧ ಪಕ್ಷದ ನಾಯಕರದಾರ. ಯಾಕೆ ಅವ್ರು ಕೇಳಕ್ ಆಗೋದಿಲ್ಲ? ನೀವೊಬ್ರು ರಾಜ್ಯದ ಒಂದು ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಪ್ರಧಾನಮಂತ್ರಿ ಟ್ರಂಪ್ ಅಂತಾರಾಷ್ಟ್ರೀಯ ಇದ್ರ ಬಗ್ಗೆ ಎಷ್ಟು ಸಡಿಲ ನಾಲಿಗೆಯಿಂದ ಮಾತಾಡೋದು, ಎಷ್ಟು ಸಡಿಲ ನಾಲಿಗೆಯಿಂದ ಅದನ್ನು ಕೇಳೋದು, ಇದು ಕಾಂಗ್ರೆಸ್ ಒಂದು ನಿಲುವು ತೊಳಬೇಕಾದ ಕಾಲಖಂಡ ಅಂತ ಭಾವಿಸ್ತೇನೆ ಸರ್. ಸರ್ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಟ್ವೀಟ್ ಮಾಡೋದ್ರು? ಯುದ್ಧ ಬೇಡ ಅಂತ ಟ್ವೀಟ್ ಮಾಡೋದು.
ಅದಕ್ಕ ಉಪಮುಖ್ಯಮಂತ್ರಿ ರಿಯಾಕ್ಷನ್ ಕೇಳಿದ್ರ ಅವ್ರ ವಿರುದ್ಧ ಬೇಡ ಅನ್ನೋದ್ರ ಬಗ್ಗೆ ನಾ ರಿಯಾಕ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬೇರೆ ಸಚಿವರಿಗೆ ಕೇಳಿದ್ರ ಯುದ್ಧ ಬೇಕು ಅಂತ ಹೇಳಿ ಹೇಳಿಕೆ ಕೊಡ್ತಾರ. ಏನ್ ಕಾಂಗ್ರೆಸ್ ಒಳಗ ಒಂದ್ ಏನಾರ ಒಂದು ಈ ದೇಶ ಯುದ್ಧ ಎದುರಿಸಕತ್ತದ ಒಂದ್ ಸೂತ್ರ ಅದ ನಿಮ್ಮಲ್ಲಿ ಏನಾರ? ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರ ಯುದ್ಧ ಬೇಡ ಅಂತೇಳಿ. ಅವ್ರು ಸೋಷಿಯಲ್ ಮೀಡಿಯಾದವ್ರು ಏನ್ ಮಾಡಿದ್ರು ಸರ್? ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದವರು ಶಾಂತಿ ಬೇಕು ಅಂತ ಟ್ವೀಟ್ ಮಾಡ್ತಾರೆ ಯುದ್ಧ ಆರಂಭ ಆದಾಗ. ಯುದ್ಧ ಬಹಳ ಪೀಕಿಗೆ ಹೋಗಿ ಇದ್ರ ಎಲ್ಲಿ ಕ್ರೆಡಿಟ್ ಸಿಕ್ತು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳೋದು ಕರ್ಕೊಂಡ್ ಬರುವಂತ ಪ್ರಯತ್ನ ಮಾಡ್ತೀರಿ ನೀವು. ಬಾಂಗ್ಲಾದೇಶದ ಯುದ್ಧವನ್ನ, ಬಾಂಗ್ಲಾ ವಿಭಜನೆ, ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ವಿಭಜನೆಯ ವಿಷಯನ್ನ ಈ ಯುದ್ಧದ ಟೈಮಲ್ಲಿ ನೀವು ಚರ್ಚೆ ಮಾಡಿಸ್ಬಯಸ್ತೀರಿ. ಏನ್ ಉದ್ದೇಶ ನಿಮ್ದು? ಈ ದೇಶ ಯುದ್ಧ ಎದುರಿಸ್ತಿರ್ಬೇಕಾದ್ರ ದೇಶದ ಒಳಗಡೆ ಈ ರೀತಿಯ ಚರ್ಚೆ ಮಾಡುವಂತದ್ದು, ಅಪಸ್ವರ ಎತ್ತುವಂತ ಉದ್ದೇಶ ಏನು ಸರ್? ನಮ್ ಸಂಸದರದಾರ ಅವ್ರು ಹೇಳ್ತಾರೆ ಈ ವಿಷಯದೊಳಗೆ ಲೋಕಸಭೆ ಕರಿಬೇಕಾ ಸರ್? ಅದನ್ನ ಯಾರು ಆಗ್ರಹ ಮಾಡ್ಬೇಕು, ಎಲ್ಲಿ ಆಗ್ರಹ ಮಾಡ್ಬೇಕು ಅವ್ರು ಮಾಡ್ಬೇಕಲ್ಲ. ಏನ್ ಕಾಂಗ್ರೆಸ್ ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ನಿನ್ನೆ ಅದೇ ಸೋಷಿಯಲ್ ಮೀಡಿಯಾದವರು ಒಂದ್ ಟ್ವೀಟ್ ಮಾಡ್ತಾರ, ಕಾಶ್ಮೀರ ಪಾಕಿಸ್ತಾನ ಭಾಗ ಮಾಡ್ಯಾರೋ ಇಲ್ಲ ಹೇಳ್ರಿ ನೀವು ಸರ್. ಕಾಂಗ್ರೆಸ್ ಒಂದ್ ರೀತಿ ಹತಾಶೆಯಿಂದ ಸಮಚಿತ್ತತೆಯನ್ನು ಕಳ್ಕೊಂಡದ, ಮಾನಸಿಕ ಸ್ಥೀಮಿತವನ್ನ ಕಳ್ಕೊಳ್ತಾ ಇದೆ. ಯುದ್ಧದ ಸಂದರ್ಭದೊಳಗ ಬಿಜಾಪುರ ಬೀದಿಯೊಳಗ್ ನಿಂತ್ಕೊಂಡು ಮಾಧ್ಯಮದವ್ರನ್ನ ಉದ್ದೇಶಿಸಿ ನಮ್ಮ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಏನ್ ಪ್ರಶ್ನೆ ಕೇಳ್ಯಾರಲ್ಲ, ಸ್ವಾಮಿ ದಯವಿಟ್ಟು ಕೇಳ್ರಿ, ನೀವು ಪ್ರಶ್ನೆ ಬೇಡ ಅನ್ನೋದಿಲ್ಲ. ಅದು ಎಲ್ಲಿ ಕೇಳ್ಬೇಕು? ಯಾಕೆ ನಿಮ್ಮ ನಾಯಕರಾಗಿರುವಂತ ಖರ್ಗೆ ಅವರು, ನಿಮ್ ನಾಯಕರಾಗಿರೋ ರಾಷ್ಟ್ರ ಮಟ್ಟದೊಳಗೆ ಯಾರು ಸರ್ ನಾಯಕರು? ಈ ವಿಷಯ ಕೇಳ್ಬೇಕಾದ ಅರ್ಹತೆ ಯಾರಿಗೆ ಅದ ಹೇಳ್ರಿ? ಯಾರು ಕೇಳ್ಬೇಕು? ರಾಹುಲ್ ಗಾಂಧಿ ಅವರು. MP ಸಾಹೇಬ್ರು ಬಹಳ ಚಂದ ಹೇಳಿದ್ರು ಸರ್. ನಾ ಏನೇ ಇದನ್ನ ಅವರೇ ಹೇಳಿಕೊಟ್ರು. ಹಂಗಾದ್ರೆ ನೀವು ಒಂದು ಅನೌನ್ಸ್ ಮಾಡಿಬಿಡ್ರಿ, ನೀವು ಪ್ರಿಯಾಂಕಾ ಖರ್ಗೆ, ಕೃಷ್ಣ ಬೈರೇಗೌಡ, ರಾಮಲಿಂಗ ರೆಡ್ಡಿ. ನಮಗ ರಾಹುಲ್ ಗಾಂಧಿ ಅವ್ರ ಮೇಲೆ ವಿಶ್ವಾಸ ಉಳಿದಿಲ್ಲ. ನಮಗ ಖರ್ಗೆ ಅವರ ವಿರೋಧ ಪಕ್ಷದ ನಾಯಕರಾಗಿ ಕೇಂದ್ರದೊಳಗ ಏನು ನಿಭಾಯಿಸ್ಲಕತ್ತಾರಲ್ಲ ಅವ್ರ ಬಗ್ಗೆ ಅಸಮಾಧಾನ ಅದ. ಅದಕ್ಕೆ ಅವ್ರಿಬ್ರು ಅದನ್ನ ನಿಭಾಯಿಸಲು ವಿಫಲರಾಗಿದ್ದಕ್ಕೆ ನಾವೇ ನೇರವಾಗಿ ಬೀದಿ ಒಳಗೆ ನಿಂತು ಕೇಳಕತ್ತೇವ್ ಅಂತ ಹೇಳಿಬಿಡ್ರಿ. ಅದನ್ನ ಹೇಳ್ಬಿಡ್ರಿ ಒಮ್ಮೆ. ನಮ್ಮ ರಾಹುಲ್ ಗಾಂಧಿ ಕಡೆ ನೀಗೋಲ್ತಿದ್ದು ಯಾರಿಗೆ? ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಕ್ ನಮಗ್ ನೀಗೋ ಸರ್. ಸಾಕಷ್ಟು ಚರ್ಚೆ ವಿಷಯಗಳದಾವ್, ನಾವು ಯಾವ್ದನ್ನು ಅಲಗಳೆಯಲ್ಲ. ನಿಮ್ ಆತಂಕಗಳು ಅರ್ಥ ಮಾಡ್ಕೊಳ್ತೇವೆ. ಎಲ್ಲಿ ಈ ಹೋರಾಟದೊಳಗ ಇದನ್ನ ದಿಗ್ವಿಜಯ ಸಾಧಿಸ್ಬಿಟ್ರ ಮೋದಿ ಅವರಿಗೆ ಬಹಳ ಪ್ರಚಂಡ ನಾಯಕರಾಗಿ ಹೊರಹೊಮ್ತಾರ ಅನ್ನೋ ರೀತಿಯೊಳಗೆ ನೀವು ಹತಾಶರಾಗಿ ಏನ್ ಮಾತಾಡಕತ್ತಿರಲ್ಲ ಜನಕ್ಕೆ ಅರ್ಥ. ನೀವು ಪ್ರತಿಯೊಂದು ಸಂಗತಿ ಒಳಗ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಯುದ್ಧ ನಡೆದದ ಈ ಸಂದರ್ಭದೊಳಗ ರಾಜಕಾರಣ ಮಾಡಬೇಡ್ರಿ ಕಾಂಗ್ರೆಸ್ನವರು. ಇಡೀ ದೇಶ ಅಖಂಡದನ್ನು ತೋರಿಸುವ ಅಗತ್ಯ ಅದ ಸರ್. ಪಾಕಿಸ್ತಾನದ ಮಾಧ್ಯಮದೊಳಗ ಎರಡು ದೊಡ್ಡ ಸುದ್ದಿ ಅದು, ನಮ್ ದೇಶ ವಿರೋಧಿ ಸುದ್ದಿ. ಯಾವ್ದು ಹೇಳ್ರಿ? ಒಂದು ಸಿದ್ದರಾಮಯ್ಯನವರು ಶಾಂತಿ ಬೇಕು ಅನ್ನೋ ಮಾಡಿರೋ ಟ್ವೀಟ್. ಭಾರತ ದೇಶದ ಉರ್ದುದೊಳಗೆ ಏನ್ ಹೇಳ್ತಾರ, ವಜೀರ್ ಆಜಮ್ ಅಂತೇನೋ ಅವರು ಒಂದು ಟ್ವೀಟ್ ಮಾಡ್ಯಾರ, ಶಾಂತಿ ಬೇಕು, ಯುದ್ಧಕ್ಕೆ ಅಪಸ್ವರದಂತ ಚರ್ಚೆ ಆಯ್ತು ಪಾಕಿಸ್ತಾನ ಮೀಡಿಯಾದೊಳಗೆ. ಎರಡನೇದು ಚರ್ಚೆ ಆಗಿದ್ದು ಯಾವ್ದು ಹೇಳ್ರಿ? ಒಬ್ಬ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕ ಸುಖೋಯ್ ವಿಮಾನಿಗೆ ಲಿಂಬೆಹಣ್ಣು ಕಡ್ತಾನೆ. ಏನ್ರಿ ಇವ್ರು ಬೌದ್ಧಿಕವಾಗಿ ದಿವಾಳಿ ಅಂತಾರೋ? ಏನ್ ಕತೆ ಇವ್ರದ್ದು ಸರ್? ಇವ್ರಿಗೆ ಯಾರು ಹೇಳೋರ್ ಕೇಳೋರಿಲ್ಲ. ದೇಶ ಯುದ್ಧ ಎದುರಿಸಕತ್ತದ, ಜನ ಗುಂಡು ಬಾಂಬು ಇದನ್ನ ಎದುರಿಸಕತ್ತಾರ. ನಮ್ಮ ಎಲ್ಲರಿಗ ಏನ್ ಹತ್ತಿರದೇನೋ ಉತ್ತರ ಕರ್ನಾಟಕದಾಗ ಗಾದಿ ಮಾತು ನಾವು ಮಾಧ್ಯಮದಾಗ ಹೇಳಬಾರದು. ಅದ್ ಯಾರಿಗೋ ಒಂದ್ ಚಿಂತೆ ಆದ್ರೆ ಯಾರಿಗೋ ಒಂದ್ ಚಿಂತನಂಗ್ ಇರೋದು ಕಾಂಗ್ರೆಸ್ಗೆ. ಅನಗತ್ಯವಾಗಿ ಈ ಸಂಗತಿಯಿಂದ ಹೊರಬರ್ಲಿ, ಉತ್ತರ ಕೊಡುವಲ್ಲಿ ಖಂಡಿತ ನಾ ವಿಶ್ವಾಸದಿಂದ ಹೇಳ್ತೀನಿ. ಯುದ್ಧದ ಕುರಿತು ನಿಮ್ ಯಾವುದೇ ಪ್ರಶ್ನೆಗಳಿದ್ರು ಸರ್, ನಾ ಇದನ್ನ ಬೇಕಾದ್ರೆ ಕೊಡ್ತೀನಿ. ನಮ್ಮ ಹತ್ರ ದಾಖಲೆಗಳದ, ಸಾಕಷ್ಟು ಪಾಯಿಂಟ್ಸ್ ಅದಾವ. ಐ ಡೋಂಟ್ ವಾಂಟ್ ಡಿಸ್ಕಷನ್. ನಾವು ಬೀದಿಯೊಳಗೆ ಕೂತ್ ಮಾಡೋದಲ್ಲ, ಜವಾಬ್ದಾರಿಯುತವಾಗಿ ಸರ್ ಸರ್ವಪಕ್ಷಗಳ ಸಭೆ ಕರಿಬಹುದು. ಈಗ ನಮ್ಮ ಸಂಸದರ ಲೋಕಸಭೆ ಒಳಗೆ ನೀವು ಪ್ರಶ್ನೆ ಹತ್ರ ನಮ್ಮ ಸಂಸದರೇ ಉತ್ತರ ಕೊಡ್ತಾರೆ, ನಮ್ಮ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ತಾರೆ, ನಮ್ಮ ಮಂತ್ರಿಗಳು ಉತ್ತರ ಕೊಡ್ತಾರೆ, ರಕ್ಷಣಾ ಸಚಿವರು ಉತ್ತರ ಕೊಡ್ತಾರೆ. ಸರ್, ಅನಗತ್ಯವಾಗಿ ಜನರ ಮಧ್ಯದೊಳಗ ಚೀಪ್ ಗಿಮಿಕ್, ಚೀಪ್ ಪೊಲಿಟಿಕ್ಸ್ ಮಾಡೋ ಕಾಲಖಂಡ ಅಲ್ಲ ಇದು. ಯುದ್ಧ ವಿರಾಮ ಅನ್ನೋದ್ರ ಬಗ್ಗೆ ಅಪಪ್ರಚಾರ ಮಾಡೋ ಕಾಲಖಂಡ ಅಲ್ಲ. ದೇಶ ಯುದ್ಧ ಎದುರಿಸಾಗತ್ತದ. ನಿಮ್ ಏನೇ ಟೀಕೆ ಟಿಪ್ಪಣಿಗಳಿದ್ರ ಸೂಕ್ತ ವೇದಿಕೆ ಮೂಲಕ ಸದನಗಳಲ್ಲಿ ಮತ್ತು ಕರೆಯುವ ಸರ್ವಪಕ್ಷಗಳ ಸಭೆಗಳಲ್ಲಿ ಅದನ್ನ ಇಟ್ಕೊಡ್ರಿ. ಉತ್ತರ ಇಲ್ಲಂತ ಕೊಡ್ಲಾಕತ್ತಿಲ್ಲ ತಿಳ್ಕೊಬೇಡ್ರಿ. ನಿನ್ನೆ ಯಾವ್ಯಾವ ಪ್ರಶ್ನೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಬಿಜಾಪುರದೊಳಗೆ ಹಾಕ್ಯಾರ ನಿಮ್ ಮುಖಾಂತರ, ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಾಮರ್ಥ್ಯ ನಮ್ಮಗಳಿಗಿದೆ. ನಮಗಂದ್ರ ನಮಗಲ್ಲ, ನಮ್ಮ ನಾಯಕತ್ವಕ್ಕಿದೆ. ಇಡೀ ಜಗತ್ ಮೆಚ್ಚಿರುವಂತ ನರೇಂದ್ರ ಮೋದಿ ಅವ್ರಿಗೆ ಅದು. ಜಗತ್ತಿನ ಎಲ್ಲಾ ನಾಯಕರಿಗೆ ಗೊತ್ತದ ನರೇಂದ್ರ ಮೋದಿ ಅವ್ರು ಏನು ಅಂತೇಳಿ. ಈ ಹಿನ್ನೆಲೆ ಒಳಗ ಇಲ್ಲಿ ಮೀಡಿಯಾದವ್ರು ಇದ್ರಿಗೆ ನಿಂತು ಪ್ರಶ್ನೆ ಕೇಳಿ ಹೀರೋಗಿರಿ ಮರಿಯೋದನ್ನ ನಿಲ್ಲಿಸ್ರಿ. ಯುದ್ಧದ ಸಮಯದೊಳಗ ನಾವೆಲ್ಲ ಹೆಂಗ್ ಅಖಂಡವಾಗಿರ್ಬೇಕು ಹಂಗ ಇರೋಣ ಅನ್ನುವಂತ ಮಾತನ್ನ ತಮ್ಮೆಲ್ಲರ ಮುಖಾಂತರ ಹೇಳ್ತೇನೆ. ಸಾಕಿನ್ನು ಈ ಮಕ್ಕಳ ಆಟ, ಗಂಭೀರವಾಗಿರಿ ಅನ್ನುವಂತ ಎಚ್ಚರಿಕೆಯನ್ನು ನಿಮ್ ಮೂಲಕ ಕೊಡ್ತೇನೆ. ಕಾಂಗ್ರೆಸ್ನವ್ರು ಹೇಳಿದ್ರು, ಅದ್ರ ಜೊತೆಗೆ ಬಸವರಾಜ ಹೊರಟ್ಟಿನೂ ಹೇಳಿದ್ರ ಯುದ್ಧ ನಿಲ್ಸಬಾರ್ದಿತ್ತು, ಇಷ್ಟಕ್ಕೆ ಸಿಸ್ಫೈರ್ ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು. ಅಂದ್ರೆ ನಮ್ದೇನು ಉದ್ದೇಶ ಪೂರ್ಣ ಆಗುವಂತ ಲಕ್ಷಣ ಕಾಣಿಸತಿಲ್ಲ. ನಮ್ದೇನು ಉದ್ದೇಶ ಪಾಕಿಸ್ತಾನ್ಗೆ ಏನು
ಲೆಸನ್ ಟೀಚ್ ಮಾಡ್ಬೇಕಾದ ಆಗಿಲ್ಲ ಅನ್ನುವಂತ ಬಸವರಾಜ ಹೊರಟ್ಟಿನೂ ಹೇಳ ಕಾಂಗ್ರೆಸ್ ಅಲ್ಲ ಮತ್ತೆ ಅದ್ರ ತಮ್ದೇನ್ ರಿಯಾಕ್ಷನ್? ಸರ್ ನನ್ನೊಂದು ಪ್ರಶ್ನೆ ಇದೆ ನಿಮಗೆ. ಕಾಂಗ್ರೆಸ್ನವ್ರು ಹೇಳ್ಯಾರ ಬಸವರಾಜ ಹೊರಟ್ಟಿ ಅವ್ರು ಹೇಳಿದ್ ಕಾಂಗ್ರೆಸ್ಗೆ ಸಮರ್ಥನೆ ಅಂತ ಅನ್ಕೊಂಡಿದ್ದಾರೆ. ಬಸವರಾಜ ಹೊರಟ್ಟಿ ಅವರು ಸಭಾಪತಿಗಳಾಗಿದ್ರು. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್ ಆನ್ ಹಿಸ್ ಸ್ಟೇಟ್ಮೆಂಟ್. ಅವರು ಒಂದು ಸಂವಿಧಾನಬದ್ಧ ಹುದ್ದೆಯಲ್ಲಿ ಇರೋದ್ರಿಂದ ಅವರು ಆದ್ರೆ ಸರ್ 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 ಇದ್ರೊಳಗೆ ಒಂದು ವ್ಯತ್ಯಾಸ ಅದ, ನೀವು ಅರ್ಥ ಮಾಡ್ಕೊಂಡು ಹೇಳ್ರಿ. ಮಿನಿಸ್ಟ್ರಿಗೆ ಸ್ಪೀಕರ್ ವ್ಯತ್ಯಾಸ ಅದ, ಅದು ಬಹಳ ಇದ್ರ ಹುದ್ದೆ ಅರ್ಥ ಮಾಡ್ಕೊಡ್ರಿ. ನಾವೇನ್ ಹೇಳ್ತೇವಿ, ಇದನ್ನ ಈ ರೀತಿ ಬಹಿರಂಗವಾಗಿ ಚರ್ಚೆ ಮಾಡೋ ಬದಲಿಗೆ ಸೂಕ್ತ ವೇದಿಕೆಗಳ ಮೂಲಕ ಮಾಡಿ ಅನ್ನೋಂಥದ್ದು ನಮ್ದಿದೆ. ಈ ಎಲ್ಲಾ ಚರ್ಚೆಗಳಾಗ್ಬೇಕು, ಎರಡ್ ಮಾತಿಲ್ಲ. ಸಮಯ ಎಲ್ಲಿ ಮಾಡಬೇಕು, ಯಾವ ಸ್ತರದವ್ರು ಇದನ್ನ ಚರ್ಚೆ. ಈಗ ನಾವೆಲ್ಲರೂ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅವ್ರು ಅಂತ ಹೇಳಿ ಇದನ್ನೆಲ್ಲ ಸಾರ್ವಜನಿಕವಾಗಿ ಹಿಂಗ್ ಚರ್ಚೆ ವಸ್ತು ಮಾಡಿದ್ರೆ ಈಗ ಯುದ್ಧ ವಿರಾಮ. ಸರ್ ಯುದ್ಧ ವಿರಾಮ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಏನು ಸರ್? ಪ್ರಧಾನ ಮಂತ್ರಿ ಹೊರಗಡೆ ಬಂದು ಇದು ಯುದ್ಧ ಮುಕ್ತಾಯ ಅಲ್ಲ, ವಿರಾಮ ಕಾಮ ಅಂತ ಹೇಳಿದ ಮೇಲೂ ನಮಗ್ ಏನೇನ್ ತೋರ್ಸ್ತದ ನಾವೆಲ್ಲರೂ ಮಾಧ್ಯಮಗಳ ಮೂಲಕ ಮಾತಾಡಕ್ ಶುರು ಮಾಡಿದ್ರೆ ರಾಷ್ಟ್ರೀಯ ಭದ್ರತೆ ಹೋಗಿ ಎಲ್ಲಿಗೆ ನಿಲ್ತದೆ? ನಾಳೆ ಈಗ ನೋಡ್ರಿ, ತಪ್ಪು ತಿಳ್ಕೊಬೇಡ್ರಿ, ನಾನು ಪಾಲಿಟಿಕ್ಸಿಗೆ ಒಯ್ಬಾರ್ದು ಅಂತ ಹೇಳೀನಿ. ನಾ ಏನೇ ಟ್ವೀಟ್ ಮಾಡಿದ್ರು ನಮ್ಮ ವಿರೋಧಿ ಶತ್ರು ರಾಷ್ಟ್ರ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಅದನ್ನು ಬಳಸ್ಕೊಳ್ಳೋ ಸಾಧ್ಯತೆಗಳು ಅದಾವ ಇಲ್ಲೋ? ಸೂಕ್ಷ್ಮ ವಿಷಯ ಅದ ಅಂತ ಹೇಳಕತ್ತೇವಿ. ನೀವು ಕಾಂಗ್ರೆಸ್ನವ್ರು ಅಷ್ಟೇ ತಪ್ಪು ಮಾಡ್ರ ಅನ್ಬೇಡ್ರಿ, ತಪ್ಪು ಮಾಡಿದವ್ರು ಎಲ್ಲಾರಿಗೆ ಅನ್ರಿ ಅಂತ ಹೇಳುದು ನಿಮ್ ಕಳ್ಕಳಿ ನನಗೆ ಅರ್ಥ ಆಗ್ತದೆ. ಅದರ ಪ್ರಿನ್ಸಿಪಲ್ ಏನು? ಯುದ್ಧದ ಸಂದರ್ಭದಲ್ಲಿ ಈಗ ಸಾರ್ವಜನಿಕ ಚರ್ಚೆ ಬೇಡ. ನಮ್ಮ MP ಸಾಹೇಬ್ರು ಹೇಳೋದಂಗ ಲೋಕಸಭೆ ಕರೀರಿ ಅಂತ ಹೇಳ್ರಿ, ಕರೆದಾಗ ಲೋಕಸಭೆ ಒಳಗೆ ಚರ್ಚೆ ಮಾಡ್ರಿ. ಈಗ ನೋಡ್ರಿ, ಪಾಕಿಸ್ತಾನ ಲೋಕಸಭೆ ನಡೆದಿದೆ ಇಲ್ಲೋ? ನಡೆದಿರೋ ಸಂದರ್ಭದೊಳಗ ಅಳ್ಕೋತ ಅಲ್ಲಿ MP ಮಾತಾಡಿದ್ದು ಹೊರಗೆ ಬಂದು ಇಲ್ಲೋ? ಸರ್ ಆ MP ಅಳ್ಕೋತ ಮಾತಾಡಿದ್ದು ಪಾಕಿಸ್ತಾನ ಮಿಲಿಟರಿಗೆ ಸೆಟ್ಬೇಕಾಯ್ತು, ಒಳ್ಳೇದಾಯ್ತು? ಸರ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ಬಹಳಷ್ಟು ಸೂಕ್ಷ್ಮ ಸಂದರ್ಭದಲ್ಲಿದ್ದೇವೆ. ಅದಕ್ಕೆ ಇಲ್ಲಿ ನಿಂತು ಪತ್ರಿಕಾಗೋಷ್ಠಿಯೊಳಗೆ ಚರ್ಚೆ ಮಾಡೋ ವಿಷಯ ಅಲ್ಲ ಮಂತ್ರಿಗಳೇ. ನೀವು ರಾಜ್ಯ ಸರ್ಕಾರದ ವಿಷಯನೂ ಅಲ್ಲ ಇದು, ಇದು ದೇಶದ ವಿಷಯ, ಅಂತಾರಾಷ್ಟ್ರೀಯ ಇಶ್ಯೂಗಳು. ಬಸವರಾಜ ಹೊರಟ್ಟಿ ಹೇಳ್ಬೇಕು, ರಾಷ್ಟ್ರದ ವಿಷಯ ಅದ, ದೇಶದ ವಿಷಯ ಅದ, ನೀವು ಸ್ಟೇಟ್ ವಿಷಯ ಇಲ್ಲ. ನೀವು ಯಾಕೆ ಸರ್ ಅದ ಹೇಳ್ಬೇಕಲ್ಲ? ನಾ ಏನ್ ಹೇಳ ಒನ್ ವೇ ಮಾಡಾಕ್ತಾರೆ ಸರ್. ನೀವು ಬಸವರಾಜ ಹೊರಟ್ಟಿ ಅನ್ನೋ ಹೆಸರಿನೊಂದಿಗೆ ಚರ್ಚೆ ಮಾಡ್ತಿದ್ರಿ, ಸಭಾಪತಿ ಅನ್ನೋ ಕಾರಣಕ್ಕೆ ಹೇಳಲ್ಲ ಅನ್ನೋ ಸೂಕ್ಷ್ಮತೆ ನೀವು ಅರ್ಥ ಮಾಡ್ಕೋತೀರ ಅಂತ ಭಾವಿಸ್ತೇನೆ. ಈಗ ಪ್ರಮೋದ್ ಮುತಾಲಿಕ್ ಅವರಾಗಿ ಯಾರಾದ್ರು ನಿಮ್ಮದೇ ಕೇಂದ್ರ ಸರ್ಕಾರ ಪಾರ್ಟ್ನರ್ HD ಕುಮಾರಸ್ವಾಮಿ ಅವರು ಕೂಡ ಇದನ್ನೇ ಹೇಳಿರೋದು. ಇದು ಯಾವ ಟ್ರಂಪ್ ಮಧ್ಯಸ್ಥಿಕೆ ವಹಿಸೋದು, ಕದನ ವಿರಾಮ ಘೋಷಿಸೋದು, ಇದು ಭಾರತ ಸಾರ್ವಭೌಮತೆಗೆ ಧಕ್ಕೆ. ಹೌದು ಹೌದು ಸರ್, ಒಂದ್ ಮಾತು ಹೇಳ್ತೀನಿ. ಇದನ್ನ ಯಾರು ಎಲ್ಲಿ ಹೇಳ್ಬೇಕು ಹೇಳಿ ಅಂತ ಅನ್ನೋದೇ ಅದು. ನೀವು ಹೇಳಬಾರದು ಹೇಳಿರೋ ವಿಷಯದ ಬಗ್ಗೆ ಅಲ್ಲ. ಸೂಕ್ತ ವೇದಿಕೆಯಲ್ಲಿ ಸೂಕ್ತ ವ್ಯಕ್ತಿಗಳು ಸೂಕ್ತವಾಗಿ ಪ್ರಸ್ತಾಪ ಮಾಡಿ. ಟ್ರಂಪ್ ಮಧ್ಯಸ್ಥಿಕೆನ ನೀವು ಸಮರ್ಥನೆ ಮಾಡ್ಕೊತೀರಾ? ನಾ ಹಂಗಾದ್ರೆ ಇತಿಹಾಸ ಎಲ್ಲ ಹೇಳ್ಬೇಕಾಗ್ತದ್ರಿ, ಈಗಿನ ಸಂದರ್ಭ ಅಲ್ಲ. 1900 ನಿಮಿಷ ಎರಡು ರಾಷ್ಟ್ರಗಳ ಮಧ್ಯೆ ನಡೀತಕ್ಕಂತ ಯುದ್ಧ, ಭಯೋತ್ಪಾದನೆ ಯುದ್ಧ ನಡೀತಕ್ಕಂಥದ್ದು. ಭಾರತ ಸಾರ್ವಭೌಮ ರಾಷ್ಟ್ರ ಆಗಿರ್ತಕ್ಕಂಥದ್ದು. ಸಾರ್ವಭೌಮ ಅಂದ್ರೆ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ. ಇಂಥ ರಾಷ್ಟ್ರದ ಮಧ್ಯಸ್ಥಿಕೆ ವಹಿಸಿ ನಾನ್ ಶಾಂತಿ ಹೇಳಿದೀನಿ, ಅದಕ್ಕೆ ಇಬ್ರು ಕೂತಿದ್ದಾರೆ ಅಂದ್ರೆ ಇದು ಅವಮಾನ ಅಲ್ವಾ? ಸಾರ್ವಭೌಮತೆಗೆ ಧಕ್ಕೆ ಅಲ್ವಾ ಅಂತ ಫಸ್ಟ್ ಟ್ವೀಟ್ ಮಾಡಿದ್ದು ಟ್ರಂಪ್. ನಾ ಒಂದ್ ಮಾತು ಹೇಳ್ತೀನಿ. ಸನ್ಮಾನ್ಯ ಅರವಿಂದ್ ದೇಶಪಾಂಡೆ, ಇನ್ನೊಬ್ರು ಕೇರಳ, ಇದಕ್ಕೆ ಅವ್ರ ಹೇಳಿದ ಉತ್ತರ ಹೇಳಕತ್ತೀನ್ರಿ, ಕಾಂಗ್ರೆಸ್ ಅವ್ರು ಹೇಳಿದ ಉತ್ತರ ಹೇಳ್ತೀನಿ ಜರ ನೀವು ಸರ್. ಅರವಿಂದ್ ದೇಶಪಾಂಡೆ ಅವ್ರಿಗೆ ನಿಮ್ಮಂಗೆ ಪ್ರಶ್ನೆ ಕೇಳೋದು, ಸೇಮ್ ಶಶಿ ತರೂರ್ ಅವ್ರಿಗೂ ಇದೇ ಪ್ರಶ್ನೆ ಕೇಳೋದು. ನೋಡ್ರಿ, ಅವ್ರು ಬಹಳ ಸ್ಪಷ್ಟ ಹೇಳ್ಯಾರ, ನಾ ಹೇಳಿದ ಸಮರ್ಥನೆ ಅಲ್ಲ. ಸಾರ್ವಜನಿಕವಾಗಿ ಕೆಲವೊಂದು ಸಂಗತಿ ತೀರಾ ಚರ್ಚೆ ಆಗೋದು ಬೇಡ ಅಂತ ನಾವು ಸೂಕ್ಷ್ಮವಾಗಿ ಹೇಳ್ತೀವಿ. ಉತ್ತರ ಬೇಕು ಅಂದ್ರೆ ಉತ್ತರ ಕೊಡ್ಲಾಕ ಶಶಿ ತರೂರ್ ಅವ್ರು ಏನ್ ಹೇಳಿದ್ರು, ಅರವಿಂದ್ ದೇಶಪಾಂಡೆ ಏನ್ ಹೇಳಿದ್ರಂದ್ರ, ಭಾರತ ಪಾಕಿಸ್ತಾನ ಕೂತ್ಕೊಂಡು ಚರ್ಚೆ ಮಾಡಿ ಟ್ರಂಪ್ನ ಕುಂದ್ರಿಸ್ಕೊಂಡು ಮಾಡಿದ್ ನನಗಂತೂ ಕಂಡಿಲ್ಲಪ್ಪ. ಚೆನ್ನಾಗೇ ನಿಭಾಯಿಸ್ಯಾರ ಮ್ಯಾಲ್ನವ್ರು. ಮತ್ತೆ ಟ್ರಂಪ್ ಹಂಗ್ ಟ್ವೀಟ್ ಮಾಡ್ಕೊಂಡಾನಂದ್ರ ಅದಕ್ಕೇನ್ ಉತ್ತರ ಅನ್ನೋದು ಅವ್ರು ಹೇಳ್ತಾರ ಲೋಕಸಭೆ ಒಳಗ. ಅದಕ್ಕೇನ್ ತಡ ಮಾಡ್ತಾರ ಮೋದಿ ಹೇಳುವಲ್ಲಿ ಅಂತ ಅನ್ಕೋಬೇಡ್ರಿ. ಸ್ಪಷ್ಟತೆ ಕೊಡುವಲ್ಲಿ ಮೋದಿ ಅವರಷ್ಟು ಸ್ಪಷ್ಟ ನಾಯಕತ್ವ ಸಿಗಲ್ಲ. ಇದು ನಾ ಹೇಳಿದ್ದಲ್ರಿ. ಶಶಿ ತರೂರ್ ಕಾಂಗ್ರೆಸ್ ಮ್ಯಾನ್, ಅರವಿಂದ್ ದೇಶಪಾಂಡೆ ಕಾಂಗ್ರೆಸ್. ನಾ ಇದು ಪಕ್ಷಾತೀತವಾಗಿ ಹೇಳಕತ್ತೀನಿ. ಕೆಲವೊಂದು ಯುದ್ಧದ ಸಂದರ್ಭದೊಳಗೆ ಈಗ ನೀವ್ ಹೇಳಿದಕ್ಕ ಸರ್ ಮಧ್ಯಪ್ರವೇಶ ಹೇಳ್ತೀನಿ. ಟ್ರಂಪ್ ಅವರು ಹಾಕಿರೋ ಒಂದು ಸ್ಟೇಟ್ಮೆಂಟ್, ಎರಡು ಸಾರ್ವಭೌಮತ್ವ ಅಂದ್ರೆ ನಮ್ಮ ಭಾರತೀಯ ಸಾರ್ವಭೌಮ ರಾಷ್ಟ್ರಕ್ಕೆ ಮತ್ತೆ ಸಾರ್ವಭೌಮತ್ವಕ್ಕೆ ಇರೋ ಧಕ್ಕೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ಇದ್ರ ಬಗ್ಗೆ ಯಾರ ಮಧ್ಯಪ್ರವೇಶವನ್ನು ಒಪ್ಪಲ್ಲ ಅನ್ನೋದು ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನ ಮಂತ್ರಿ ಮಾಡಿರೋದ್ರ ಬಗ್ಗೆ ಯಾಕೆ ನೀವು ನಿರ್ಲಕ್ಷ್ಯ ಮಾಡ್ತಿದ್ದೀರಿ? ಟ್ರಂಪ್ ಆ ರೀತಿ ಹೇಳೋದ್ರ ಬಗ್ಗೆ, ಭಾರತ ಸರ್ಕಾರ ಪ್ರತಿರೋಧ ಹೇಳಿರೋದ್ರ ಬಗ್ಗೆ ಯಾಕೆ ಮರೆಮಾಚ್ತಿದ್ದೀರಿ? ಸಂಬಂಧಪಟ್ಟಾಗ ಯಾರು ಈವರೆಗೂ ಪ್ರತಿಕ್ರಿಯೆ ಸರ್ ಒಂದೇ ಒಂದು ಪ್ರತಿಕ್ರಿಯೆ ಟ್ರಂಪ್ ಟ್ವೀಟ್ಗೆ ಇದ್ರೆ ಕೊಡ್ರಿ.
ಸರ್ ಪ್ರೈಮ್ ಮಿನಿಸ್ಟರ್ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡುವಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟ ನಾ ಹೇಳಕತ್ನಲ್ರಿ ಸರ್ ಸರ್ ಈಗ ನಾ ಅದೇ ಹೇಳಕ್ ನೀವು ಅರ್ಥ ಮಾಡ್ಕೊಳ್ರಿ ಅವ್ರು ಹೇಳಿದ್ದು ನಮ್ದು ಭಯೋತ್ಪಾದನೆಯ ವಿರುದ್ಧದ ಹೋರಾಟವಾಗಿ ನಾವ್ ಮಾಡೇವಿ. ಕಾಶ್ಮೀರದ ಬಗ್ಗೆನೂ ಚರ್ಚೆ ಇಲ್ಲ. ಈಗ ಏನ್ ಚರ್ಚೆ ಇದ್ರು ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಬಗ್ಗೆ ಚರ್ಚೆ ಅನ್ನುವಂಥದ್ದು. ಇಡೀ ಜಗತ್ ಏನ್ ಚರ್ಚೆ ಮಾಡ್ತಿತ್ತು, ಕಾಶ್ಮೀರ ಸಮಸ್ಯೆಯನ್ನು ಚರ್ಚೆ ಮಾಡ್ತಿತ್ತು. ಈಗ ಎಲ್ಲಿಗೆ ಬಂದಿದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಚರ್ಚೆ ಅನ್ನೋ ರೀತಿಯೊಳಗೆ ಬಂದಿದೆ. ಯಾರ ಮಧ್ಯಪ್ರವೇಶವೂ ಸಹಿಸ್ಕೊಳ್ಳಲ್ಲ. ಇದನ್ನ ಪ್ರೈಮ್ ಮಿನಿಸ್ಟರ್ ಭಾಷಣದಾಗ ಮಾತಾಡ್ರಿ. ನಿಮ್ಗೆ ಇವ್ರಿಗೆಲ್ಲ ಹೆಂಗ ಅಪೇಕ್ಷೆ ಗೊತ್ತನ್ರಿ, ಟ್ರಂಪ್ ಹೆಂಗ್ ಟ್ವೀಟ್ ಮಾಡ್ಯಾನ, ಮೋದಿ ಅವ್ರನ್ನ ಟ್ವೀಟ್ ಮಾಡ್ಬೇಕು ಅನ್ನೋ ಅಪೇಕ್ಷೆ ಅದ. ಅದಕ್ಕ ಅದನ್ನ ಸೀರಿಯಸ್ ಹಾಕೊಂಡು ನಮ್ಮ ಪ್ರೈಮ್ ಮಿನಿಸ್ಟರ್ ನೂರಾರು ಕೋಟಿ ಜನರ ಮಧ್ಯದೊಳಗೆ ಬಂದು ಭಾಷಣನೆ ಮಾಡಿ ಹೇಳಿದ್ರು ಯಾರ ಮಧ್ಯಪ್ರವೇಶ ಒಪ್ಪಲ್ಲ ಅಂತ ಹೇಳಿ. ಅಲ್ಲಿ ಎರಡನೇ ಸರ್ ಒಂದ್ ನಿಮಿಷ ಅವ್ರು ಕಂಪ್ಲೀಟ್ ಮಾಡಿ ಸರ್. 1947 ಫಸ್ಟ್ ಟೈಮ್ ಈ ದೇಶದ ಮೇಲೆ ಅಕ್ಟೋಬರ್ನೊಳಗೆ ಏನು ಅವತ್ತು ರಾಜಾ ಹರಿಸಿಂಗ್ ಅವರು ಕಾಶ್ಮೀರದ ಪ್ರಧಾನ ಮಂತ್ರಿ ಆಗಿರೋ ಸಂದರ್ಭದೊಳಗ ಅಲ್ಲಿ ಬಂಡಾಯದವರ ಮುಖಾಂತರ ಅಟ್ಯಾಕ್ ಆಗ್ತದೆ. ಪಾಕಿಸ್ತಾನ ಆರ್ಮಿನೇ ಬಂಡಾಯಗಾರರ ರೂಪದೊಳಗೆ ಸರ್. ಅವಾಗ ಮುಂದ ಅದು ಭಾರತಕ್ಕೆ ಸೇರ್ಪಡೆ ಆಗ್ತದೆ. LOC ಆಗಿದ್ದೆ ಅವಾಗ ಸರ್. LOC ಆಗಿದ್ದೆ ಯಾರು ಅವತ್ ಚರ್ಚೆ ಅಲ್ಲಲ್ರಿ, ಇತಿಹಾಸ ಹೇಳ್ತೀನಿ ನಾ. ಯಾವ್ದು ಸರ್ ಅವತ್ತು ನಾ ಹೇಳೋದು ಕೇಳಲಿಲ್ಲ ಸರ್. ಅವತ್ತು ಸರ್ ಈ ಪ್ರಶ್ನೆಗೆ ಖಂಡಿತ ನಾ ಹೇಳಕತ್ತಲ್ರಿ. ನೀವು ಬಿಜೆಪಿ ಕಾಂಗ್ರೆಸ್ ಯಾವುದೋ ಸಂಬಂಧ ಇಲ್ಲ. ದೇಶ ಬಂದಾಗ ದೇಶನ ಮುಖ್ಯ. ಅದನ್ನ ಹೇಳಿ, ಅದನ್ನ ಹೇಳ ಅವ್ರಿಗೆ. ನಾನು ಪ್ರಶ್ನೆ ಕಂಪ್ಲೀಟ್ ಮಾಡ್ತೀನಿ, ನೇರ ಉತ್ತರ ಕೊಡು. ಹೌದ್ರಿ, ಸುತ್ತಿ ಬೆಳೆಸಬೇಡ. ಟ್ರಂಪ್ ಒಂದ್ಸತಿ ಅಲ್ಲ, 2 ಸರಿ ಅಲ್ಲ, 4 ಸಾರಿ ಟ್ವೀಟ್ ಮಾಡ್ತಾರೆ. ಟ್ವೀಟ್ ಅಲ್ಲಿ ಒಂದು ಶಬ್ದ ಬಳಸ್ತಾರೆ, ಏನು ಪಾಕಿಸ್ತಾನ ಮತ್ತು ಇಂಡಿಯಾ ವ್ಯಾಪಾರೋದ್ಯಮವನ್ನ ಹೆಚ್ಚು ಮಾಡ್ತೀನಿ, ನಾನು ಹೇಳಿದ್ದೀನಿ, ಅದಕ್ಕೆ ಕದನ ವಿರಾಮ ಅಂತ ಪಾಯಿಂಟ್ ನಂಬರ್ 2 ಇದು ನೀವು ಅಲ್ಲಿ ಹೇಳಿದ್ರಿ. ಟ್ರಂಪ್ ನಮ್ಮ ಸಾರ್ವಭೌಮತೆಗೆ ಅವ್ರ ಸಂಬಂಧ ಇಲ್ಲ. ಹಾಗಾದ್ರೆ ಪಾಕಿಸ್ತಾನ ಇಂಡಿಯಾ ಮತ್ತೆ ಕದನ ವಿರಾಮ ಯಾರ ಮಧ್ಯಸ್ಥಿತಿಯಲ್ಲಿ ಆಯ್ತು? ಸರ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಎಲ್ಲ ಪ್ರಶ್ನೆಗಳಿಗೆ ಲೋಕಸಭೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ತಾರ. ಪಾರ್ಲಿಮೆಂಟ್ ಸಭೆನೇ ಕರೀತಾ ಇಲ್ಲ. ಹೌದು, ಕರೀತಾರ. ಸೂಕ್ತ ಸಮಯದೊಳಗೆ ಕರ್ಮ ಉತ್ತರ ಕೊಡ್ತಾರೆ. ಡೋಂಟ್ ವರಿ ಅಬೌಟ್ ಇಟ್. ಸರ್ ಯುದ್ಧದ ಟೈಮ್ದಾಗೆ ಚರ್ಚೆ ಮಾಡಿಸ್ಬೇಕು ಅನ್ನೋ ನಿಮ್ಮ ಭಾವನೆ ಅರ್ಥ ಮಾಡ್ಕೊಂಡ್ರ ಅವ್ರು. ಹೊಡ್ಸ್ಕೊಂಡವ್ರ ಕರಿ ಅಗತ್ಯ ಅದ. ಸರ್ವಪಕ್ಷ ಸಭೆ ಆಗಿದೆ, ಸರ್ವಪಕ್ಷ ಸಭೆ ಆಗಿದೆ. ವಿರೋಧ ಪಕ್ಷದ ನಾಯಕರನ್ನ ಕರೆಸ್ಕೊಂಡು ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾರೆ ಆಗಿದೆ. ಈಗ ನೋಡ್ರಿ, ಪಕ್ಷಾತೀತವಾಗಿ ಧರ್ಮಾತೀತ ಎಲ್ಲರೂ ಬೆಂಬಲ ಕೊಟ್ಟರು ಸರ್. ಇದಾಗ್ಲಿ ಒಪ್ಕೋತೀರಿ? ರಾಜ್ಯದ ಮಂತ್ರಿ ಏನ್, ಮುಖ್ಯಮಂತ್ರಿ ಏನ್ ಹೇಳಿದ್ರು ಅನ್ನೊಂದ್ ಸ್ವಲ್ಪ ಹೇಳ್ರಿ. ಲಾಸ್ಟಿಗೆ ಏನ್ ಹೇಳಿದ್ರು, ಫಸ್ಟಿಗೆ ಏನ್ ಹೇಳಿದ್ರು ಅನ್ನೋದು ಹೇಳ್ರಿ ಸರ್. ಇದು ಚರ್ಚೆ ಮಾಡ್ಲಕ್ ಬಹಳಷ್ಟು ವಿಷಯ, ಸಂತೋಷದಿಂದ ಚರ್ಚೆ ಮಾಡೋದು ಸರ್. ಚರ್ಚೆಗೆ ವಿಷಯ ಬಹಳ ಅದಾವ. ನಿಮ್ಮ ಪ್ರಶ್ನೆಗೆ ಖಂಡಿತ ಲೋಕಸಭೆಯಲ್ಲಿ ಉತ್ತರ ಕೊಡ್ತೇವೆ. ನಾವು ಮಾಧ್ಯಮಗಳ ಮೂಲಕ ಉತ್ತರ ಕೊಡಲ್ಲ. ಇದಕ್ಕೆ ಲೋಕಸಭೆಯೊಳಗೆ ಉತ್ತರ ಕೊಡ್ತೇವೆ. ಲೋಕಸಭೆಯಲ್ಲಿ ಉತ್ತರ ಕೊಡೋದು 100% ಕೊಡ್ತೇವೆ. ಯುದ್ಧ ವಿರಾಮ ಯಾಕೆ ಮಾಡಿ ಲೋಕಸಭೆಯಲ್ಲಿ ಮಾಡ್ತಿರೋ ನೋಡ್ಬೇಕಾಗಿತ್ತು ಸರ. ಯುದ್ಧ ವಿರಾಮ ಅನ್ನೋದು ಒಂದು ಹೇಳ್ಯಾರ ಪ್ರೈಮ್ ಮಿನಿಸ್ಟರ್. ದೇಶದ ಎದುರಿಗೆ ಒಂದು ಮಹತ್ವದ ನಿರ್ಣಯ ಇದು, ದೇಶದ ಪ್ರಶ್ನೆ. 26 ಜನ ಸರ್ಕಾರ ಕರೀಲಿಲ್ಲ, ಒಂದು ಪಾರ್ಲಿಮೆಂಟ್ ಸಭೆ ಮಾಡ್ಲಿಲ್ಲ, ವಿರಾಮ ಮಾಡ್ದಾಗ ಮಾಡ್ಲಿಲ್ಲ, ಒಂದು ಪ್ರೆಸ್ ಮೀಟ್ ಮಾಡ್ಲಿಲ್ಲ. ನೀವು 4 ಗೋಡೆ ಮಧ್ಯಾಹ್ನ ಕೂತ್ಕೊಂಡು ಮಾತಾಡ್ತೀರಿ. ನೀವು ಜನರ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸರ? ನಾವ್ ಇದೆಲ್ಲ ಮಾಡುವುದ್ರ ಸರ ಯುದ್ಧ ಮಾಡುತ್ತಿದ್ದೇವೆ. ನೀವ್ ಹೇಳ್ರಿ ಎಲ್ಲಿ ವಿರಾಮ? ಎಲ್ಲಿ ವಿರಾಮ? ನಿನ್ನೆನೂ ಸರ, ನಿನ್ನೆನೂ 3 ಮಂದಿ ಉಗ್ರಗಾಮಿಗಳಿಗೆ LET ಕ್ಲಾಸ್ ಆಗ್ಯದ. ಲಷ್ಕರ್ ಇ ತೊಯ್ಬಾ ಹೋಗ್ಯದಲ್ರಿ ಸರ್. ಸರ್ ಈಗೂ ಆಪರೇಷನ್ ಸಿಂಧೂರ್ ಹ್ಯಾಸ್ ಬೀನ್ ಕಂಟಿನ್ಯೂಡ್ ಅಂತ ಹೇಳ್ಬಿಟ್ರ ನೋಡ್ರಿ. ಯುದ್ಧ ಮುಗ್ದೇ ಈ ಸಂಪರ್ಕಕ್ಕೆ ಹೋದಾಗ ಕಾಲೇಜ್ ಹುಡುಗರು ಕೇಳಿದ್ರು, ಸರ್ ಈ ಯುದ್ಧ ವಿರಾಮ ಸಿನಿಮಾ ಕಳಿಸ್ರಿ, ನಡಬರ್ಕ್ ಒಂದು ಇಂಟರ್ವ್ಯೂ ಎಲ್ಲ ಬರ್ತದೆ. ವಿರಾಮ ಅಂದ್ರೆ ಏನು ಅನ್ನೋದು ಗೊತ್ತಾರೆ. ಅಲ್ಲಿ ದಿ ಎಂಡ್ ಅಲ್ಲ ಅಂತ ಹೇಳಿದ್ಮೇಲೆ ನೀವು ನಮಗೆ ಪ್ರೆಸ್ ಮೀಟ್ ಕರ್ರಿ ಸರ. ಇದು ಅವ್ರು ಸೋಲಕತ್ತಾರ, ಅವ್ರಿಗೆ ಅದೆಲ್ಲ ಅದ. ನಾವು ಗೆಲ್ಲೋ ಯುದ್ಧ ಮಾಡ್ತಿದೀವಿ, ನಮ್ಮ ಉದ್ದೇಶ ಸಫಲ ಆಗ್ತದ ಅನ್ನುವಂತ ವಿಶ್ವಾಸ ಕೊಡುವಂತ ನೇತೃತ್ವದ 100% ಈ ಯುದ್ಧವನ್ನು ಗೆದ್ದು ಭಾರತ ತನ್ನದನ್ನು ಸಾಧಿಸಿ ಲೋಕಸಭೆ ಒಳಗ ನೀವೆಲ್ಲಾರು ಚಪ್ಪಾಳೆ ಹೊಡೆ ಅಂತ ಉತ್ತರ ಕೊಡ್ತಾರೆ. ಸರ್ ಇನ್ನೊಂದು ಸರ್
ಯಾವಾಗ ಹೇಳ್ತಿರಲ್ಲ ಸೂಕ್ತ ಸಂದರ್ಭದಲ್ಲಿ ಸರ್, ಪ್ರತಿ ಸಾರಿ ಪ್ರಶ್ನೆ ನೀವು ಯಾವ್ದು ಉತ್ತರ ಕೊಡ್ತಾ ಇಲ್ಲ ನಮ್ಗೆ. ನೀವು ಬಯಸಿದ ಉತ್ತರ ಕೊಡ್ತಾ ಇಲ್ಲ ಬಯಸಿದ್ದಿಲ್ಲ ಸರ್. ನಾವ್ ಯಾವ್ದೋ ಬಯಸುದಿಲ್ಲ. ಪ್ರಶ್ನೆ ಕೇಳ್ತೀವಿ ಸರ್. ಸದ್ಯ ಈಗ ಇನ್ನೊಂದು ಕೇಳ್ತೀವಿ, ಉತ್ತರ ಹೇಳ್ತೀನ ಅಂತ ಕೇಳ್ತೀವಿ. ಇಲ್ರಿ ಇಲ್ಲಿ ಉತ್ತರ ಹೇಳ್ತೀನಿ ಅಷ್ಟೇ ಕೇಳ್ತೀವಿ. ಸರ್, ಖಂಡಿತ ಉತ್ತರ ಹೇಳ್ತೀನಿ, ನೀವು ಬಯಸಿದ ಬಯಸಿಲ್ಲ, ಯಾವ ಬಯಸೋ ಹಕ್ಕು ಪತ್ರಕರ್ತರಿಗೆ ಇರೋಲ್ಲ. ಇಲ್ರಿ ಅದೇನಿರ್ತದ. ಅದು ನಿಮ್ಮ ತಪ್ಪು ತಿಳುವಳಿಕೆ ಈ ಪ್ರಮೇಯ ಹೊರಬೇಕು. ಓಕೆ, ಹೇಳ್ರಿ next. ಈಗ ಹೇಳ್ರಿ, ಪ್ರಶ್ನೆ ಹೇಳ್ರಿ. ಉತ್ತರ ಹೇಳ್ತೀನಿ ಅಷ್ಟೇ ಕೇಳ್ತೀವಿ. ಹೇಳ್ರಿ ಉತ್ತರ ಕೇಳಿ. ಅಲ್ಪ ನಮ್ಗೆ ಬಂದಿರೋದು ಹೇಳ್ತೇವೆ. ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಭಾರತದ ಮುಂದೆ ಏನೂ ಅಲ್ಲ, ಮಂಡಿಗಳೇ ಕೂತದ. ಹೌದು, ಅದು ಜಲ್ದಿ ಹೊಡಿಬೇಕಾ? ಕೇಂದ್ರ ಸರ್ಕಾರ ಯುದ್ಧ ಮಾಡಿಕೊಂಡು ಎಲ್ಲಾ ಸಮಸ್ಯೆಗಳನ್ನು ಒಂದೇ ಹೊರತಕ್ಕೆ ಹಾಕ್ಬೇಕು. ಸರ್, ನಿಮ್ ಬಹಳ ಸೂಕ್ತವಾಗಿರೋದು. ಹಲವಾರು ಪ್ರಶ್ನೆಗಳಿಗೆ ರಾಷ್ಟ್ರೀಯ ಸುರಕ್ಷತೆ, ಅಂತಾರಾಷ್ಟ್ರೀಯ ಸಂಗತಿಗಳು ಇರ್ತಾವ. ಸರ್, ಹಿಂಗೆ ಪ್ರಶ್ನೆ ಕೇಳೋದು ಸರ್, ಇದು ಆಕ್ಷನ್ ಅಂಡ್ ರಿಯಾಕ್ಷನ್. ಯಾಕೆ ಸಾರ್ವಜನಿಕ ಚರ್ಚೆ ಬೇಡಲ್ಲ ಆಗ್ತೀವಿ? ಏನ್ರಿ ಮೋದಿ ಅವರು ಪಾಕಿಸ್ತಾನಕ್ಕೆ ಒಮ್ಮೆ ಹೊಡೆದು ತೆಗಿಬೇಕಾಯ್ತು. ಇದು ಆಫ್ ದ ರೆಕಾರ್ಡ್ ಹೇಳತ್ತೀನಿ. ಸರ್, 98,000 ಜನ ಸೈನಿಕರು ಶರಣಾಗತರಾಗಿ ನಮ್ಮ ಕಸ್ಟಡಿ ಆಗಿದ್ರು ಇಲ್ಲ. 15,000 ಸ್ಕ್ವೇರ್ ಕಿಲೋಮೀಟರ್, 15,000 ಸ್ಕ್ವೇರ್ ಕಿಲೋಮೀಟರ್ ನಾವು ಒಳಗೆ ಹೋಗಿದ್ದೇವಲ್ಲ ಪಾಕಿಸ್ತಾನದೊಳಗೆ. ಸರ್, ಈ ಕಡೆ ಲಾಹೋರ್ ಅಲ್ಲ, ಇದು ಬಂದರು. ಅದು ನಿಮಿಷ ಪ್ರಶ್ನೆ ನೋಡ್ರಿ, ನಮ್ಗೆ ಉತ್ತರ ಹೇಳಿಸ್ಕೊಡಲ್ ನೀವು. ಸರ್, ಲಾಹೋರ್ ಬಂದರು ನಮ್ ಕಬ್ಜಾದಾಗಿತ್ತು. ಆದ್ರೂ ಲಾಹೋರ್ ಬಂದರು ಕೈ ಬಿಟ್ಟಿವಿ. 15,000 ಸ್ಕ್ವೇರ್ ಫೀಟ್ ಕಬ್ಜಾ ಮಾಡ್ಕೊಂಡಿದ್ದು ಹೊಳೆ ಕೊಟ್ಟೇವಿ. 98,000 ಜನ ಸೈನಿಕರು ಕಬ್ಜಾದಾಗಿದ್ರು. ಪಾಕ್ ಹಾಕೋಕ್ ತೋಳಕ್ ಆಗ್ಲಿಲ್ಲ. ಸರ್, ನಾ ಯಾರನ್ನೂ ದೂರಿಸ್ತಿಲ್ಲ, ನಾ ಯಾರನ್ನೂ ಅವ್ರ ಹೀರೋಗಿರಿಯನ್ನ ಅಲ್ಲಗಳಿತಿಲ್ಲ, ಇದಕ್ಕೆ ಅದನ್ನ ಸಮರ್ಥನೆ ಅಂತ ಹೇಳಕತ್ತಿಲ್ಲ. ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರ ಮಟ್ಟದ ಈಗ 1947 ನಾ ಹೇಳಿದ್ರಲ್ಲ, ಅದನ್ನ ಹೇಳ್ಬೇಡ್ರಿ ಇತಿಹಾಸ ಅಂದ್ರೆ. ಸರ್, ಅರ್ಥ ಮಾಡ್ಕೊಡ್ರಿ. 1947 ಅವತ್ತು ರಾಜಾ ಹರಿ ಸಿಂಗ್ ಅವತ್ತಿನ ಸಂದರ್ಭದಾಗ ನಮ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಾಗ ಸರ್, ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆ ಒಳಗ್ ಮೀಟಿಂಗ್ ಆಗ್ಯದ. ಈಗ ನಿನ್ನೆ ಮೀಟಿಂಗ್ ಆಗಿದೆ, ಯಾರು ನಡ್ಬಾರ್ದು ಹೇಳ್ರಿ? ಆಫ್ ದ ರೆಕಾರ್ಡ್ ಇದೆಲ್ಲ ಹೇಳ್ತಾರೆ. DCMO ಲೆವೆಲ್, ನಾಟ್ ಇವನ್ ಪ್ರೈಮ್ ಮಿನಿಸ್ಟರ್ ಲೆವೆಲ್ ನಾವು ಮೀಟಿಂಗ್ ಮಾಡಿಲ್ಲ. ಸರ್, ಅಂತಾರಾಷ್ಟ್ರೀಯ ಪರಿಸ್ಥಿತಿಗೆ ಅನುಗುಣವಾಗಿ ಸ್ಟ್ರಾಟಜಿ ಅಂತ ಇರ್ತದ. ಸರ್, ಸಿಂಹ 2 ಹೆಜ್ಜೆ ಹಿಂಸರ್ತೀರಿ ನೀವೆಲ್ಲ. ಜರ ತಡ್ರಿ, ಬ್ಯಾಟಿ ಹೊಡೆದಿನ ಗೊತ್ತಾಗ್ತದ ನಿಮಗ. ಜರ ತಡ್ರಿ, ಆಫ್ ದ ರೆಕಾರ್ಡ್ ಇದೆಲ್ಲ ಹಾಗೈತೆ. ಜರ ಸಹನೆ ಇಟ್ಕೋರಿ. ಬಂದು ನುಗ್ಗಿ ಹೊಡೆಯುವಾಗ ಸಿಎಂ ಮಲಗಿತ್ತಲ್ಲ ಅನ್ನೋದು ಪ್ರಶ್ನೆ ಅಷ್ಟೇ, ಹಿಂದೆ ಸರಿದಿರೋ ಬಗ್ಗೆ ಅಲ್ಲ. ಸರ್, ಕಳ್ಳ ಬೆಕ್ಕ ಅಡಿಗೆ ಮನೆ ಬಂದು ಹಾಲು ಕುಡಿತಾನ, 4 ಕೂತಿದಾನ ಆಗ್ಯಾರ. ಸ್ವಲ್ಪ ಕಳ್ಳ ಬೆಕ್ಕನ ಕೆಲಸ ಮಾಡ್ರ. ಉಗ್ರಗಾಮಿಗಳು ಮೆತ್ತಗಳು ಬಂದು ಗುಂಡ್ ಹಾಕಿ ಹೋಗ್ಯಾರ. ಅದಕ್ಕೆ 125 ಉಗ್ರಗಾಮಿಗಳು ಹೊಡೆದೇವಿ. ನಮ್ಮ ಯಾವತ್ತಿನಿಂದ ಸರ್ ಆ ವಿಮಾನ ಅಪಹರಣ ಅದಾದ ನಂತರ ಈ ಪುಲ್ವಾಮಾ ಒಟ್ಟು ಸೇರಿಸಿ ಒಟ್ಟು ಉಗ್ರಗಾಮಿಗಳು ಒಂದೇ ಸಲ ಕೆಲಸ ಮಾಡಿ. ಸರ್, ಇನ್ನೊಂದು 1 ನಿಮಿಷ. ಇವತ್ತ ಆ ಸಿಂಧೂರ್ ಆಪರೇಷನ್ ಸಿಂಧೂರ್ ಏನ್ ಮೋದಿ ಅವ್ರ ಹೆಸರಿಟ್ರಲ್ಲ, ನಿಜವಾಗಿ ಹೆಮ್ಮೆ ಪಡ್ಬೇಕು ಭಾರತೀಯರು. ಯಾಕ 26 ಹಿಂದೂಗಳು ಏನ್ ನರ್ಮೇದಾಯ್ತು, ಅವಾಗ ಅದನ್ನ ಆ ಹೆಣ್ಮಕ್ಳು ಏನ್ ಗಂಡನ ಕಳ್ಕೊಂಡಿನ ಹಣ್ಣಿನ ಮೇಲೆ ಕುಂಕುಮ ಬಳಸ್ಕೊಂಡ್ರು. ಅದ್ ಹೆಸರು ಅಂತ ಹೆಸರಿಟ್ರು ಅಂದ್ರೆ ಆಪರೇಷನ್ ಸಿಂಧೂರ್. ಇವತ್ತು ಇಡೀ ಜಗತ್ತಿಗಿನ ಭಾರತದ ಸಂಸ್ಕೃತಿ ಒಳಗ ಆ ಸಿಂಧೂರ್ ಅಂತಕ್ಕಂಥದ್ದು ಏನ್ ಕುಂಕುಮ ಏನ್ ಬೆಲೆ ಅದ ಅನ್ನೋದು ಜಗತ್ತಿಗೆ ಅದನ್ನ ಸಾಬೀತುಪಡಿಸಾರಲ್ಲ. ಇದು ಅದಕ್ಕೆ ಇದಕ್ಕೆ ಹೆಚ್ಚಿಂದ ಅವ್ರು ಇದು ಮಾಡಿದಾರೆ. ಈಗ ಮುಂದಿನ ದಿನಮಾನದಲ್ಲಿ ಇನ್ನೂ ಕೂಡ ಭಾರತೀಯರೆಲ್ಲ ಆಶಾದಾಯಕರದಾರ. ಏನಾರೇ ಈ ದೇಶದಲ್ಲಿ ಬದಲಾವಣೆ ಕಂಡ್ರೆ ಅದು ನಮ್ಮ ಸಿಂಧೂರ ಹಚ್ಚಲ್ಲ. ನಾವು ಮುಸ್ಲಿಮ್ರ ನಂಬುದು ಹೇಳಕತ್ತೀವಿ ಅವ್ರವು. ಅಲ್ಲ, ನಂಬುದು ಹೇಳಕತ್ತೀವಿ. ಅವ್ರು ಇಟ್ಕೊಳ್ಳಲಕ್ಕ ಅಳಿಸ್ಕೊಳ್ಳಲಕ್ಕ ನಾವು ತೋಟ ನಂಬುದು ಹೇಳಕತ್ತೀವಿ. ಉಗ್ರಗಾಮಿ ಒಂದ್ ಮಿನಿಟ್, ನಾನು ಒಂದ್ 2 ಮಿನಿಟ್. ಏನವ್ರು ಪಹಲ್ಗಾಮ್ ಬಂದಿದ್ದು ಉಗ್ರಗಾಮಿ ದಾಳಿ ಮಾಡಿದವ್ರು ಹೆಂಗ್ ಬಂದ್ರು? ಅಲ್ಲಿ ಭದ್ರತೆ ಗಡಿ ಒಳಗೆ ಏನ್ ಭದ್ರತೆ ವೈಫಲ್ಯ ಇದೆ ಅಂತ ಪ್ರಶ್ನೆ ಮಾಡಿದಾರ. ಸರ್, ಈ ದೇಶದೊಳಗ ಬಂದು ದಾಳಿ ಮಾಡಿದ್ದು ಒಂದೇ ಸಲ ಅಲ್ಲ. ಒಂದ್ ಲಿಸ್ಟ್ ಕೊಡ್ತೀನಿ, ಇತಿಹಾಸ ಏನೇನಾಗ್ಯದ ಅಂತ ಹೇಳಿ. ಬೇಡ, ಅಲ್ಲಪ್ಪ, ನಂದೊಂದು ಮಿನಿಟ್ ರೀ. ಈಗ ಸೈಬರ್ ಸರ್ ಒಂದು ಮಾತಾಡಕ್ಕೆ ಈಗ ಸ್ವತಂತ್ರ ಹೋರಾಟಗಾರರು ಅಂತೇಳಿ ಮಹಾತ್ಮ ಗಾಂಧಿ ಅವ್ರನ್ನ ರಾಷ್ಟ್ರಪಿತ ಅಂತ ಕರಿತೀವಿ, ಮಹಾತ್ಮ ಅಂತ ಕರಿತೀವಿ. ಅಂತ ಗಾಂಧೀಜಿ ಅವರು ಪಾಕಿಸ್ತಾನನ ಪಿತಾಮಹ ಅಂತೇಳಿ ಲೇವಡಿ ಮಾಡಿ ಟೀಕೆ ಮಾಡಿ ಇದೀಗ FIR ಆಗಿರೋ ಬಸವನಗೌಡ ಯತ್ನಾಳ್ ಅವರು. ಒಬ್ಬ ರಾಷ್ಟ್ರಪಿತನ ಬಗ್ಗೆ, ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡಿರೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ನೀವು ಕೇಳಿದ ಪ್ರಶ್ನೆ ಅದಲ್ಲ,
ಉತ್ತರ ಹಿಡ್ಕೊಂಡು ಬಂದು ಖಂಡಿತ ಉತ್ತರ ಕೊಡ್ತೀನಿ. ಗಾಂಧೀಜಿ ಅವರು ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದು ಒಪ್ಕೋತೀವಿ. ಅಲ್ರಿ ಸರ್, ಇನ್ನೊಮ್ಮೆ ಮಹಾತ್ಮ ಗಾಂಧಿ ಅವರ ಗೌರವ ಸಲ್ಲಿಸುವ ಕಾರ್ಯಕ್ರಮ ಮಾಡೋಣ. ಬೆಳಿಗ್ಗೆ ಒಂದು ಪತ್ರಿಕೆ ನೋಡಿದೆ. ಪತ್ರಿಕೆಯಲ್ಲಿ ಎಂಪಿಗಳು ಏನ್ ಮಾಡ್ತಾರ ಅಂತ ನಮ್ಮ ಅಣ್ಣ ಕೇಳ್ಯಾನ. ಯಾರು? ನಮ್ ಸಿದ್ದರಾಮಣ್ಣ ನಮ್ಮ ಅಣ್ಣ ಕೇಳ್ಯಾನ, ಎಂಪಿಗಳು ಏನ್ ಮಾಡ್ತಾರ ಅಂತಂದ್ರ ನೀವೇನ್ ಮಾಡ್ತೀರಪ್ಪ? ನಾ ಪ್ರಶ್ನೆ ಕೇಳ್ತೀನಿ. ಅಲ್ಲಯ್ಯ, ಕೇಂದ್ರದಾಗ ನಾವು ಅಭಿವೃದ್ಧಿ ಕೆಲಸ ಹೇಳ್ಬೇಕು, ನಾವು ಕೇಳ್ಬೇಕು, ಎಲ್ಲರಿಗೆ ಭೇಟಿಯಾಗು, ನಮ್ ಕೆಲಸ ನಾವು ಮಾಡ್ತೇವು. ನೀವೇನಪ್ಪ ಮಾಡ್ತೀರಿ? ಒಬ್ಬ ರಾಜ್ಯ ಸರ್ಕಾರ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿಟ್ಕೊಂಡು ನೀವು ಕೇಂದ್ರದ ಜೊತೆ ಇರ್ತಕ್ಕಂಥ ಸಂಬಂಧ ಹೆಂಗಿರ್ಬೇಕನ್ನ ಗೊತ್ತಿಲ್ವಾ ನಿನ್ಗ? ಪರಿಜ್ಞಾನ ಇಲ್ಲ ನಿನ್ಗ? ಸಣ್ಣ ಹುಡುಗರಿಗತ್ಲೆ ಮಾತಾಡ್ತಿ. ಎಂಪಿಗಳು ಏನ್ ಮಾತಾಡ್ತಾರಂದ್ರ, ಎಂಪಿಗಳು ಅಭಿವೃದ್ಧಿಯ ವಿಷಯದಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ, ಕೇಳ್ತೇವೆ ನಾವು. ಆದ್ರೆ ನೀವು ಆ ರೀತಿ ಸಂಬಂಧ ಇಟ್ಕೋಬೇಕಲ್ಲಪ್ಪ. ನೀನು ಸಂಬಂಧ ಇಟ್ಕೊಂಡಾಗ ಇವೆಲ್ಲ ಸರಿಯಾಗಿ ನಡೀತಾವಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.